नमस्कार, मैं अंजना और आप देख रहे हैं ईश्वर इंडियन न्यूज। आइए रुक करते हैं आज की बड़ी खबर पर। बीदर जेडीएस के कार्यक्रम में निखिल कुमार स्वामी के नेतृत्व में पूर्व मंत्री बंदेप्पा खाशेमपुर, सूर्यकांत नगरमपल्ली, उमाकांत नगरमपल्ली सांख्य माई लोग जमा हो चुके हैं। निखिल कुमार स्वामी ने कहा कि कुमार स्वामी की सरकार थी जब किसानों को हमने खूब फायदा दिया। अपने जितना विकास होता है उतने हमने डाला किया। पिछले 2 साल से जो कर्नाटक सरकार है हर जगह 5 स्क्रीन के बारे में बात कर रही है। राज्य में कहीं भी रंग नहीं है। मुख्यमंत्री सिद्धारमैया ने कहा था हमारी सरकार आएगी तो हर गरीबों को 10 किलो चावल देंगे। अभी तो 5 किलो दे रहे हैं। 5 किलो केंद्र सरकार दे रही है। आपके एमएलए ने वह आपके खिलाफ बात कर रहे हैं। निखिल कुमार स्वामी ने कहा कि सुरेखा नारायण भी बंदेप्पा खाशेमपुर से बात कर रही है। मल्लिकार्जुन के बारे में भी बात की गई है। इन सभी लोगों ने कर्नाटक सरकार के खिलाफ बात की है कि निखिल कुमार स्वामी ने कहा कि जाते जाते सरकार के मतदाताओं के हाथ में होती है, इसलिए लोग अच्छे सरकार को चुने। इस बल्ले को लेकर लोगों को संदेश दिया है। ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಇವತ್ತ ಕುಮಾರಸ್ವಾಮಿ ಅವರು ಸ್ವಲ್ಪ ಕೇಂದ್ರ ಸರ್ಕಾರ ಮತ್ತು ಇಡೀ ದೇಶ ನೋಡಬೇಕಾಗಿದೆ। ಭಾರತ ದೇಶದಲ್ಲಿ ಇವತ್ತು ನೋಡಿ ನಿನ್ನೆ ದುಬೈನಲ್ಲಿದ್ರು ಅವರು, ಹೋದ ವಾರ ಒರಿಸ್ಸಾ ಆ ಕಡೆ ಎಲ್ಲ ಹೋಗಿದ್ರು। ಹಾಗಾಗಿ ಈ ಒಂದು ಪಕ್ಷ ಸಂಘಟನೆ ಮಾಡುವಂತ ಒಂದು ಚುಕ್ಕಾಣಿ ಹಿಡಿದು ಇದಕ್ಕೆ ಶಕ್ತಿ ತುಂಬಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಏನು ನಿಖಿಲ್ ಕುಮಾರಸ್ವಾಮಿ ಓಡಾಡ್ತಾ ಇದ್ದಾರ, ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ। ಅವ್ರಿಗೆ ಇನ್ನೂ ಶಕ್ತಿ ಸಿಗಲಿ ಅಂತ ಹೇಳಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತೀನಿ। ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಜನತಾದಳ ಪಕ್ಷದ ಎಲ್ಲ ನಮ್ಮ ಜಿಲ್ಲೆಯ ತಾಲೂಕು ಘಟಕದ ಎಲ್ಲ ತಾಲೂಕುಗಳಿಂದಲೂ ಅಧ್ಯಕ್ಷರುಗಳು ಬಂದಿದ್ದಾರೆ। ಕೋಆಪರೇಟಿವ್ ಸದಸ್ಯರುಗಳು ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ। ಸಾಕಷ್ಟು ಜನ ಮಹಿಳಾ ಘಟಕದ ಅಧ್ಯಕ್ಷರಾದಿಯಾಗಿ ಹೆಣ್ಮಕ್ಳುಗಳು ಬಂದಿದ್ದೀರಿ। ಒಟ್ಟಾರೆಯಾಗಿ ಇವತ್ತಿನ ಸದಸ್ಯತ್ವ ನೋಂದಣಿಯ ಈ ಒಂದು ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಈಗಾಗಲೇ 4 ಜಿಲ್ಲೆಗಳು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯವನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ 19 ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಪ್ರಾರಂಭ ಮಾಡಿದಂಥದ್ದು ತುಮಕೂರು ಜಿಲ್ಲೆಯಿಂದ, ಅಲ್ಲಿಂದ ನಮ್ಮ ಮಾತೃ ಜಿಲ್ಲೆಗಳಾಗಿರ್ತಕ್ಕಂಥ ರಾಮನಗರ ಮತ್ತು ಮಂಡ್ಯವನ್ನು ಮುಗಿಸಿ ರಾಯಚೂರು ಜಿಲ್ಲೆಯ ಸಿಂಧೂರು, ಮಾನವಿ, ಸೂರ್ಯಣ್ಣ ಮಾತಾಡ್ಬೇಕಾದ್ರೆ ಹೇಳಿದ್ರು, ಮನೆ ಪತ್ರದಲ್ಲಿ ನೋಡಿದ್ರೆ ಪ್ರತಿ ವರ್ಷ 6,000 ಜನ ರೈತರ ಮಕ್ಕಳು, ಬಡವರ ಮಕ್ಕಳು ಇವತ್ತು ಅವರ ವಿದ್ಯಾಭ್ಯಾಸವನ್ನು ಪೂರೈಸಿ ಪಾಸ್ಔಟ್ಗಳಾಗ್ತಾ ಇದ್ದಾರೆ। ಆದ್ರೆ ವಿಪರ್ಯಾಸ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ। ಆ ಮಕ್ಕಳ ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳ ಒಂದು ಬದುಕನ್ನ ಕಟ್ಕೊಳ್ತಕ್ಕಂಥದ್ರಲ್ಲಿ ಸರ್ಕಾರಗಳು ವಿಫಲರಾಗಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸೂರಣ್ಣ ಅವರು ಏನು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ। ಹೇಳ್ತಾ ಇದ್ರೆ ಇವತ್ತು ನಾವು ಇಂಡಸ್ಟ್ರೀಸ್ ಗಳನ್ನ ತಗೊಂಡು ಬರಬೇಕು ಅಂತ ಬಡವರು ಕೂಡ ಕೂತಿದ್ದಾರೆ। बीदर जिले के इंडस्ट्रियल। अब तक के लिए बस इतना ही। फिर मिलते हैं एक ऐसी ही बड़ी खबर के साथ। अब तक के लिए नमस्कार और देखते रहिए ईश्वर इंडियन न्यूज।